ನಿನ್ನೇನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಸಭ್ಯ ಮಾತುಗಳನ್ನಾಡಿರುವಂತಹ MLC CT ರವಿ ವಿರುದ್ಧ ಈಗಾಗಲೇ ಏನು ಕೇಸ್ ದಾಖಲಾಗಿರುವಂಥದ್ದು, ನಿನ್ನೆ ಖಾನಾಪುರ್ನಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಅದೇ ರೀತಿಯಾಗಿ ಏನು ಬೆಳಗಾವಿ ಜಿಲ್ಲಾದ್ಯಂತ ನಿನ್ನೆ ರಾತ್ರಿ ಅವ್ರನ್ನೆಲ್ಲ ಸುತ್ತುವರೆದಿರುವಂಥ ಮಾಹಿತಿ ಈಗಾಗಲೇ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂಥದ್ದು. ಈ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ವಕೀಲರಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಎಲ್ಲೋ ಒಂದು ಕಡೆ ಕಾನೂನನ್ನು ಕೈಗೆ ತಗೊಂಡ್ರ ಪೊಲೀಸರು ಅಂತ ನಿನ್ನೆಯ ಘಟನೆಗಳನ್ನು ನೋಡಿದಾಗ ಸಾರಾಸಾಗಟವಾಗಿ ಗೊತ್ತಿರುವಂಥದ್ದು, ಅಲ್ಲಿರ್ತಕ್ಕಂಥ ಹೇಳಿದ್ದನ್ನು ಕೂಡ ಅಲ್ಲಿರ್ತಕ್ಕಂಥ ನಮ್ಮ ವಿರೋಧ ಪಕ್ಷದ ನಾಯಕರಾಗಿದ್ದ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾ ಇದ್ದಾರೆ, CT ರವಿ ಯಾವುದೇ ಕಾರಣಕ್ಕೂ ಅಂಥ ಶಬ್ದಗಳನ್ನು ಬಳಕೆ ಮಾಡಿಲ್ಲ. ನಾನು ಕೂಡ CT ರವಿ ಜೊತೆ ಬೆಳೆದು ಬಂದಂಥ ವ್ಯಕ್ತಿ. ಅವರು ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾದಾಗ ನಾನು ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿದ್ದೆ. CT ರವಿ ಬಾಯಿಯಿಂದ ಇಂಥ ಮಾತುಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ. ಇದು ಕಡಾಖಂಡಿತವಾಗಿ ನಾನು ಕೂಡ ಇದನ್ನು ನಿರಾಕರಿಸ್ತೇನೆ. ಈ ಸಂದರ್ಭದಲ್ಲಿ ಸದನದಲ್ಲಿ ಒಬ್ಬ ಸೌಮ್ಯ ವ್ಯಕ್ತಿ ಮತ್ತು ಅತ್ಯಂತ ಅನುಭವವುಳ್ಳಂಥ 30 ವರ್ಷಗಳ ರಾಜಕಾರಣದ ಅನುಭವದ ಹಿನ್ನೆಲೆಯಿಂದ ಇಲ್ಲಿ ಯಾವತ್ತೂ ಇಂಥ ಘಟನೆ ಬಗ್ಗೆ ಆಗಿರಲಿಲ್ಲ. ಸೊ ಆದ್ದರಿಂದ ನನಗನ್ನಿಸ್ತದೆ CT ರವರು ಇಂಥ ಮಾತನ್ನು ಮಾತಾಡಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಫ್ರಸ್ಟ್ರೇಷನಲ್ಲಿ ಇದು ಘಟನೆ ಫ್ರಸ್ಟ್ರೇಷನ್ ಅಂತ ಶಬ್ದ ಉಪಯೋಗ ಮಾಡಿದಂತೆ ಕೂಡ ಆ ಶಬ್ದದ ಎಲ್ಲರೂ ಅದ್ರ ತಪ್ಪು ಅರ್ಥ ಮಾಡ್ಕೊಂಡು ಅವ್ರು ಈ ರೀತಿಯಾಗಿ ಮಾಡ್ತಾ ಇದ್ರು ಅನ್ನೋ ಗೊತ್ತಿಲ್ಲ. ಆದರೆ ಈ ರೀತಿಯಾದ ಶಬ್ದಗಳನ್ನೇ ಉಪಯೋಗ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ CT ರವಿಯಿಂದ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ನಾವು ಈ ಸದ್ಯದ ಕಡಾಖಂಡಿತವಾಗಿ ನಾವು ಇದನ್ನು ನಿರಾಕರಿಸ್ತೇವೆ. ನಾನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ನಮ್ಮ ನ್ಯಾಯವಾದಿ ಪ್ರವೀಣ್ ಹಿರೇಮಠರವರು ಕೂಡ ಅವರು ಕರ್ಕೊಂಡ್ಬಂದು ನಾವು ಇಲ್ಲಿ ಬೇಲಿಗೆ ಅಪ್ಲೈ ಮಾಡ್ತಾ ಇದ್ದೇವೆ, ಅವರು ಇಲ್ಲಿ ಕರ್ಕೊಂಡ್ಬರ್ತಾ ಇದ್ದಾರೆ ಅಂತ ನಮ್ಗೆ ಮಾಹಿತಿ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಬಂದು ನಿಂತ್ಕೊಂಡಿದ್ದೇವೆ. ಮತ್ತು ಪೊಲೀಸರು ಸರ್ಕಾರದ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಕಾನೂನಾತ್ಮಕವಾಗಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕಂತ ಅದನ್ನು ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಬಯಸ್ತಾ ಇದ್ದೇನೆ. ಯಾಕಂತಂದರೆ ನನಗೆ ಮಾಹಿತಿ ಬಂದಿರೋ ಪ್ರಕಾರ ನಿನ್ನೆ ರಾತ್ರಿಯಿಂದ ಅವರನ್ನು ಗಾಡಿಯಲ್ಲಿ ಕರ್ಕೊಂಡು ಇಲ್ಲಿಂದ ಬೇರೆ ಕಡೆಗೆ, ಬೇರೆ ಜಿಲ್ಲೆಗಳಿಗೆ ಹೀಗೆ ಹಲವಾರು ಕಡೆಗೆ ಅವ್ರನ್ನ ಸುತ್ತಾಕ್ಸ್ತಾ ಇವತ್ತು ಕಂಟಿನ್ಯೂ ಪ್ರಯಾಣದಲ್ಲಿದ್ದಾರೆ. ಅವ್ರ ಮೂಮೆಂಟೇ ಇದೆ ಹಾಗೆ. ಸೊ ಆ ದೃಷ್ಟಿಯಿಂದ ಇದು ಮಾಡ್ತಾ ಇರೋದು ಅನುಚಿತ. ಇದು ನ್ಯಾಯ ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥ ಮತ್ತು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಮಾನ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ, ನೀವು ಏನೇ ಮಾಡಿರಿ ಕಾನೂನಾತ್ಮಕವಾಗಿರ್ತಕ್ಕಂಥ ಎಲ್ಲ ಫ್ರೇಮ್ನ ಅಡಿಯಲ್ಲಿ ಮಾಡಬೇಕಾದಂಥ ವ್ಯವಸ್ಥೆಯಲ್ಲಿ ಮಾಡಬೇಕಾಗಿತ್ತು. ಇದು ಈ ರೀತಿಯಾದ ಈ ಸಂಶಯಾತ್ಮಕ ಚಟುವಟಿಕೆಗಳನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಇದೊಂದು ದೊಡ್ಡ ಪ್ರಶ್ನೆ ಆಗಿ ಕಾಡ್ತಾ ಇದೆ ಇವತ್ತು. ಆದ್ದರಿಂದ ನಾನು ಈ ಘಟನೆಯನ್ನು ಖಂಡಿಸ್ತೇನೆ. ಯಾವುದೇ ಕಾರಣಕ್ಕೂ CT ರವಿಯವರ ಮೇಲೆ ಇದೊಂದು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. CT ರವಿ ಒಂದು ದೊಡ್ಡ ಥ್ರೆಟ್ ಇದೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ವಕೀಲರು ಇದ್ರ ಬಗ್ಗೆ ನಿಮ್ಮ ಮಾಹಿತಿಯನ್ನು ಕೊಡ್ತಾರೆ. ಸರ್, ಈಗ MLC ಅವರು CT ರವಿ ಅವರಿಗೆ ಜಾಮೀನು ಈಗ ಕೋರಿ ಅರ್ಜಿ ನೀಡ್ತಾ ಇದ್ರೆ ಏನು ಹೇಳ್ತಾರೆ? ನಮಗೆ ಈಗ ಬಂದ ಮಾಹಿತಿ ಪ್ರಕಾರ ಅವ್ರನ್ನ ನ್ಯಾಯಾಲಯಕ್ಕೆ ಬೆಳಗಾವಿ 5ನೇ ನಂಬರ್ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರು ಮಾಡ್ತಾರಂತೇಳಿ ನಮ್ಗೆ ಮಾಹಿತಿ ಇದೆ. ಆದ್ದರಿಂದ ನಾವು ಅವ್ರ ಪರವಾಗಿ ಬೇಲ್ ಹಾಕಬೇಕು ಅಂತ ವಿ ಆರ್ ರೆಡಿ ಟು ಫೈಲ್ ಬೇಲ್ ಅಪ್ಲಿಕೇಶನ್. ಸೊ ವಿ ಡೋಂಟ್ ನೋ ವೆದರ್ ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಹಿಯರ್ ಆರ್ ವೇರ್. ಯಾಕಂತಂದ್ರೆ ನಿನ್ನೆ ರಾತ್ರಿಯಿಂದ ಅವರನ್ನ ಬೇರೆ ಸ್ಥಳಗಳಲ್ಲಿ ವಾಹನದಲ್ಲಿ ಅಡ್ಡಾಡಿಸ್ತಾನೆ ಇದ್ದಾರೆ. ಫಾರ್ ವಾಟ್ ರೀಸನ್ ದೇ ಆರ್ ಮೂವಿಂಗ್ ಐ ಡೋಂಟ್ ನೋ. ಇಟ್ ಈಸ್ ದ ಪೊಲೀಸ್ ಟು ಗಿವ್ ದ ಎಕ್ಸ್ಪ್ಲನೇಷನ್ ಟು ದ ಕೋರ್ಟ್ ಆಸ್ ವೆಲ್ ಆಸ್ ಟು ದಿ ಆಫೀಸರ್ಸ್. ಇಂಥ ಪರಿಸ್ಥಿತಿಯಲ್ಲಿ ಅವರನ್ನು ಕೋರ್ಟಿಗೆ ಹಾಜರು ಮಾಡಿದೇನೆ ಈ ರೀತಿಯಾದಂಥ ಅನುಚಿತ ಈ ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಂಡು ಕಾನೂನು ಫ್ರೇಮನ್ನು ಬಿಟ್ಟು ಈ ರೀತಿಯ ಏನೋ ಒಂದು ಬಿಹೇವಿಯರ್ ಇದೆಯಲ್ಲ ಪೊಲೀಸ್ದು, ಇಟ್ ಈಸ್ ಟೋಟಲಿ ಇಲ್ಲೀಗಲ್. ಅವ್ರನ್ನ ಹಾಜರು ಮಾಡಿದರೆ, ರವಿ ಸರ್ ಅವ್ರನ್ನ ಈಗ ಹಾಜರು ಮಾಡಿದರೆ, ವಿ ಆರ್ ಗೋಯಿಂಗ್ ಟು ಫೈಲ್ ಅ ಬೇಲ್ ಅಪ್ಲಿಕೇಶನ್ ಆ್ಯಂಡ್ ಕೋರ್ಟ್ ವಿಲ್ ಪಾಸ್ ನೆಸರಿ ಆರ್ಡರ್ ಆನ್ ಅವರ್ ಅಪ್ಲಿಕೇಶನ್ ಆ್ಯಂಡ್ ಐ ಹೋಪ್ ದಟ್ ಹಿ ವಿಲ್ ಬಿ ರಿಲೀಸ್ಡ್ ಆನ್ ಬೇಲ್. ಏನು ನಿನ್ನೆ ರಾತ್ರಿ ನಡೆದಿರುವಂಥ ಘಟನೆ ಬಗ್ಗೆ ಒಬ್ಬ ಜನಪ್ರತಿನಿಧಿಯನ್ನ ರಾತ್ರಿ ಇಡೀ ಜಿಲ್ಲಾದ್ಯಂತ ಸುತ್ತಾಡಿಸಿರುವ ಬಗ್ಗೆ ಈಗಾಗಲೇ ನ್ಯಾಯವಾದಿಗಳು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿರುವಂತಹದ್ದು. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.